ಇನ್ನು ಒಂದು ಯುದ್ಧ ಯಾವೆಲ್ಲ ವಲಯಕ್ಕೆ ಪೆಟ್ಟನ್ನು ಕೊಡುತ್ತೆ ನೋಡಿ. ಸೊ ಈಗ ಆಟೋ ಚಾಲಕರ ಬದುಕಿಗೆ ಕೊಳ್ಳಿ ಇಟ್ಟಂಥ ವಿಷಯವನ್ನು ನೋಡಿ. ಈಗ ಗ್ಯಾಸ್ ಪೂರೈಕೆಯಲ್ಲೂ ಕೂಡ ಕುಸಿತ ಕಾಣ್ತಾ ಇದೆ ಯುದ್ಧದ ಎಫೆಕ್ಟ್ನಿಂದ. ಮಾರ್ಚ್ನಲ್ಲಿ LPG ಆಮದು 40% ಇಳಿಕೆ ಆಗಿದೆ. LPG ಆಮದು ಕುಸಿತದಿಂದ LNG ಕೊರತೆ ಉಂಟಾಗಿದೆ. ಮಾರ್ಚ್ನಲ್ಲಿ ಕಚ್ಚಾ ತೈಲದ ಆಮದು 15% ಕುಸಿತ ಆಗಿದೆ. ಮಾರ್ಚ್ ತಿಂಗಳಲ್ಲಿ ರಷ್ಯಾದ ಕಚ್ಚಾ ತೈಲ ಖರೀದಿ 90% ಏರಿಕೆಯಾಗಿದೆ. ಏಪ್ರಿಲ್ನಲ್ಲಿ ರಷ್ಯಾ, ಇರಾನ್, ಅಮೆರಿಕದಿಂದ ಕಚ್ಚಾ ತೈಲವನ್ನು ಖರೀದಿ ಮಾಡಲಿಕ್ಕೆ ಭಾರತ ಸರ್ಕಾರ ಈಗ ಪ್ಲಾನ್ ಮಾಡ್ತಾ ಇದೆ. ನಮ್ಮ ದೇಶ ಸುಮಾರು 80% ಕಚ್ಚಾ ತೈಲವನ್ನು ಬೇರೆ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುತ್ತೆ. ಸೊ ಆ ಆಮದು ಪ್ರಮಾಣದಲ್ಲೂ ಕೂಡ 15% ಕುಸಿತ ಕಂಡಿದೆ ಕೇವಲ ಒಂದು ತಿಂಗಳಲ್ಲಿ, ಮಾರ್ಚ್ನ ತಿಂಗಳಲ್ಲಿ. ಸೊ ಹೀಗಾಗಿ ರಷ್ಯಾದಿಂದ, ಇರಾನ್ನಿಂದ ಹಾಗೂ ಅಮೆರಿಕಾದಿಂದ ಈ ತಿಂಗಳು ಏಪ್ರಿಲ್ನಲ್ಲಿ ಕಚ್ಚಾ ತೈಲವನ್ನು ಖರೀದಿ ಮಾಡಲಿಕ್ಕೆ ಭಾರತ ಈಗ ಪ್ಲ್ಯಾನ್ ಮಾಡ್ತಾ ಇದೆ. ಸೊ ಮಾರ್ಚ್ ತಿಂಗಳಲ್ಲಿ ರಷ್ಯಾದ ಕಚ್ಚಾ ತೈಲ ಖರೀದಿಯ ಪ್ರಮಾಣ 90% ಏರಿಕೆ ಆಗಿದೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಚಂದ್ರಮೋಹನ್. ಈಗ ಈ ಒಂದು ಫಿಗರ್ಗಳನ್ನ ನೋಡ್ತಾ ಇದ್ರೆ ಒಂದು ಕಡೆ ಇಳಿಕೆ ಆಗಿದೆ ಆಮದು ಪ್ರಮಾಣ, ಮಗದೊಂದು ಕಡೆಯಲ್ಲಿ ರಷ್ಯಾದ ತೈಲ ಏನು ಖರೀದಿ ಮಾಡ್ತೀವಿ 90% ಜಾಸ್ತಿ ಆಗಿರುವಂಥದ್ದು. ಸೊ ಒಂದು ಜಿಯೋಪಾಲಿಟಿಕಲಿ ನೋಡ್ತಾ ಇದ್ರೂ ಕೂಡ ಈ ಒಂದು ಫಿಗರ್ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ, ಅಂದರೆ ಯುದ್ಧ ಅನ್ನುವಂಥ ಒಂದು ಕಾರಣ ಬೇರೆ ಬೇರೆ ಸಂಬಂಧಗಳನ್ನು ಕೂಡ ವೃದ್ಧಿ ಮಾಡಬಹುದು ಅಥವಾ ಹದಗೆಡಿಸುವಂಥ ಸಾಧ್ಯತೆ ಇದೆ. ಅದರ ಜೊತೆಗೆ ಈ ಒಂದು ಆಮದು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡೋ ಹಾಗಿದ್ರೆ. ಹೌದು ರಾಹುಲ್, ಮುಖ್ಯವಾಗಿ ಈಗ ಇರಾನ್ ಮತ್ತು ಅಮೆರಿಕದ ನಡುವೆ ಯುದ್ಧ ಆರಂಭವಾದ ಬಳಿಕ ಭಾರತಕ್ಕೆ ಪೂರೈಕೆ ಆಗ್ತಾ ಇದ್ದ ಕಚ್ಚಾ ತೈಲ ಮತ್ತು ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರ್ತಕ್ಕಂಥದ್ದು ಸ್ಪಷ್ಟವಾಗಿದೆ. ಆದರೆ ಭಾರತ ಸರ್ಕಾರದ ಬಳಿ ಈಗ ಸರ್ಕಾರಿ ಸ್ವಾಮ್ಯದ ಕಂಪನಿಗಳು, ಖಾಸಗಿ ಸ್ವಾಮ್ಯದ ಕಂಪನಿಗಳ ಬಳಿನಲ್ಲಿ ಸಾಕಷ್ಟು ಕಚ್ಚಾ ತೈಲದ ಸಂಗ್ರಹ ಇದೆ. ಇದರಿಂದಾಗಿ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಕೊರತೆ ಆಗಿಲ್ಲ, ಆದರೆ LPGಗೆ ಮತ್ತು LNGಗೆ ಸ್ವಲ್ಪ ಮಟ್ಟಿಗೆ ಕೊರತೆ ಆಗಿದೆ. ಇದಕ್ಕೆ ಕೊರತೆ ಆಗಲಿಕ್ಕೆ ಮುಖ್ಯವಾದಂಥ ಕಾರಣ ಅಂದರೆ ಈಗ ಮಾರ್ಚ್ ತಿಂಗಳಿನಲ್ಲಿ LPG ಆಮದಿನಲ್ಲಿ 40% ಕುಸಿತ ಆಗಿದೆ. ಈ 40% ಕುಸಿತ ಆಗಿರ್ತಕ್ಕಂಥದ್ದು ಮುಖ್ಯವಾಗಿ ಗಲ್ಫ್ ರಾಷ್ಟ್ರಗಳಿಂದ ಆಮದಾಗ್ತಾ ಇದ್ದಂತಹ LPGನಲ್ಲಿ ಕುಸಿತ ಆಗಿದ ಪರಿಣಾಮವಾಗಿ 40% ಕುಸಿತ ಆಗಿದೆ. ಆದರೆ ಇದನ್ನು ಪರ್ಯಾಯವಾಗಿ ತುಂಬಿಕೊಳ್ಳುವಂಥ ಕ್ರಮವನ್ನು ಕೂಡ ಮಾರ್ಚ್ ತಿಂಗಳಲ್ಲಿ ತೆಗೆದುಕೊಳ್ಳಲಾಗಿತ್ತು. ದೇಶೀಯವಾಗಿಯೇ ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಮತ್ತು ಖಾಸಗಿ ಕಂಪನಿಗಳು ಕೂಡ LPGಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಮಾಡಿದ್ವು. ಈ LPGಯನ್ನು ಸ್ವದೇಶೀಯವಾಗಿಯೇ 40% ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿದ್ರಿಂದಾಗಿ ಒಂದು ಕೊರತೆಯನ್ನು ತುಂಬಿಕೊಳ್ಳುವಂಥ ಪ್ರಯತ್ನವನ್ನು ಭಾರತ ಮಾಡಿತ್ತು. ಅದೇ ರೀತಿಯಲ್ಲಿ ಕಚ್ಚಾ ತೈಲದಲ್ಲೂ ಕೂಡ ಮಾರ್ಚ್ ತಿಂಗಳಿನಲ್ಲಿ ಆಮದಿನಲ್ಲಿ 15% ಕುಸಿತ ಆಗಿದೆ. ವಿಶೇಷವಾಗಿ ಗಲ್ಫ್ ರಾಷ್ಟ್ರಗಳಿಂದ ಪೂರೈಕೆ ಆಗ್ತಾ ಇದ್ದಂಥ ಕಚ್ಚಾ ತೈಲದಲ್ಲಿ ಕೊರತೆ ಆಗಿದೆ. ಇದರಿಂದಾಗಿಯೇ 15% ಕುಸಿತ ಆಗಿದೆ. ಆದರೆ ಈಗ ಮಾರ್ಚ್ ತಿಂಗಳಿನಲ್ಲೇ ಪರ್ಯಾಯವಾಗಿ ಬೇರೆ ದೇಶಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕಚ್ಚಾ ತೈಲ ಆಮದು ಮಾಡಿಕೊಳ್ಳಿಕ್ಕೂ ಕೂಡ ಭಾರತ ಸರ್ಕಾರ ಕ್ರಮವನ್ನು ತೆಗೆದುಕೊಂಡಿದೆ. ಸುಮಾರು 40ರಿಂದ 41 ದೇಶಗಳಿಂದ ಕಚ್ಚಾ ತೈಲವನ್ನು, LPGಯನ್ನು, LNGಯನ್ನು ಈಗ ಭಾರತ ಆಮದನ್ನು ಮಾಡ್ಕೊಳ್ತಾ ಇದೆ. ಆದರೆ ಈ ಹೊಸದಾಗಿ ಆಮದು ಮಾಡ್ಕೊಳ್ತಾ ಇರತಕ್ಕಂಥ ದೇಶಗಳೆಲ್ಲವೂ ಕೂಡ ಬಹಳ ದೂರದಲ್ಲಿರ್ತಕ್ಕಂಥ ದೇಶಗಳು. ಅಲ್ಲಿಂದ ಭಾರತಕ್ಕೆ ಕಚ್ಚಾ ತೈಲ ಆಗ್ಬೋದು, LPG, LNG ಬರಲಿಕ್ಕೆ ಸ್ವಲ್ಪ ದಿನಗಳ ಕಾಲಾವಕಾಶ ಬೇಕಾಗುತ್ತೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಈಗ ದೇಶದಲ್ಲಿ ಗ್ಯಾಸ್ನ ಕೊರತೆ ಉಂಟಾಗ್ತಾ ಇದೆ. ಆಟೋಗಳಿಗೆ ಗ್ಯಾಸ್ ಸಿಗ್ತಾ ಇಲ್ಲ. ಇದಕ್ಕೆ ಕಾರಣ ಅಂತಂದರೆ ಈ ಒಂದು ಗಲ್ಫ್ ರಾಷ್ಟ್ರಗಳಿಂದ ಪೂರೈಕೆ ಆಗ್ತಾ ಇದ್ದಂಥ LPGನಲ್ಲಿ ಕೊರತೆ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ಕತಾರ್ ದೇಶದಿಂದಲೇ ನಮ್ಮ ದೇಶ 30ರಿಂದ 40% LNGಯನ್ನು ಆಮದು ಮಾಡ್ಕೊಳ್ತಾ ಇತ್ತು. ಆದರೆ ಕತಾರ್ನ LNGಯ ಪ್ಲಾಂಟ್ ಮೇಲೆ ಇರಾನ್ ದಾಳಿಯನ್ನು ನಡೆಸಿ ಅದಕ್ಕೆ ಸಂಪೂರ್ಣವಾಗಿ ಡ್ಯಾಮೇಜನ್ನು ಮಾಡಿದೆ. ಇದರಿಂದಾಗಿ ಕತಾರ್ನಿಂದ LNG ಪೂರೈಕೆ ಆಗ್ತಾ ಇಲ್ಲ. ಮತ್ತು ಇನ್ನು ಬೇರೆ ಬೇರೆ ಗಲ್ಫ್ ರಾಷ್ಟ್ರಗಳಿಂದ ಈ ಒಂದು ಕಚ್ಚಾ ತೈಲ ಮತ್ತು LPGಗಳು ಪೂರೈಕೆ ಆಗದೇ ಇರೋದ್ರಿಂದಾಗಿ ಭಾರತಕ್ಕೆ ಸಾಕಷ್ಟು ಕೊರತೆ ಉಂಟಾಗಿದೆ. ಆದರೆ ಈಗ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳೋ ಮೂಲಕ ಆ ಕೊರತೆಯನ್ನು ತುಂಬಿಕೊಳ್ಳುವಂಥ ಪ್ರಯತ್ನವನ್ನು ಭಾರತ ನಡೆಸ್ತಾ ಇದೆ. ಮತ್ತು ರಷ್ಯಾದಿಂದ 92% ಕಚ್ಚಾ ತೈಲದ ಆಮದು ಏರಿಕೆ ಆಗಿದೆ. ಮೊದಲು ಈ ಒಂದು ಪ್ರಮಾಣ ಜನವರಿಯಲ್ಲಿ ಕುಸಿತ ಆಗಿತ್ತು, ಅಮೆರಿಕದ ನಿರ್ಬಂಧದ ಕಾರಣದಿಂದಾಗಿ ಕುಸಿತ ಆಗಿತ್ತು. ಅದರೀಗ ನಿರ್ಬಂಧವನ್ನು ಅಮೆರಿಕ ತೆಗೆದುಹಾಕಿದ್ರಿಂದಾಗಿ ರಷ್ಯಾದಿಂದ ಆಮದು ಮಾಡಿಕೊಳ್ಳುವ ಕಚ್ಚಾ ತೈಲದ ಪ್ರಮಾಣ ಈಗ 90% ಏರಿಕೆ ಆಗಿದೆ. ರಾಹುಲ್, ರೈಟ್ ಚಂದ್ರಮೋಹನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.